ದೋಸ್ತ ಜಗತ್ ಇನ್ನ ಬಟ್ಟೆ ತೊಡೋದ ಕಲ್ತಿದ್ದಿಲ್ಲ ಅಂತ ಟೈಮ್ ಒಳಗೆ ನಮ್ಮ ದೇಶದೊಳಗೆ ವೇದ ಉಪನಿಷತ್ತ ಬರ್ದಿದ್ರ ಆದ್ರ ಅದ ದೇಶದೊಳಗೆ ಅನಕ್ಷರತೆ ಬಡತನ ಹಿಂಗ್ಯಾಕಾತಣ. ಅಣ್ಣ, ಭಾರತದ ಮೇಲೆ ನಿರಂತರವಾಗಿ ಪರಕೀಯರ ದಾಳಿ ಆಯ್ತಲ್ಲ, ಆಗ ನಮ್ಮ ಜ್ಞಾನ ಭಂಡಾರನೇ ಎಲ್ಲ ನಶಿಸೋಯ್ತು. ಒಂದು ಯೋಚನೆ ಮಾಡು, ಸ್ವಲ್ಪ ವರ್ಷದ ಹಿಂದೆ ಲೋಹ ಒಂದು ಆಕಾಶದಲ್ಲಿ ಹಾರುತ್ತೆ ಅಂದರೆ ನಂಬ್ತಿದ್ವಾ? ಈಗ ಏರೋಪ್ಲೇನ್ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ನಂಬ್ತೀವಿ. ಇದೇ ಕಾನ್ಸೆಪ್ಟ್ ರಾಮಾಯಣದಲ್ಲಿದ್ದಾಗ ಯಾರೂ ನಂಬಿದ್ದಿಲ್ಲ. ನಳಂದ ವಿಶ್ವವಿದ್ಯಾಲಯದಲ್ಲಿ 9 ಅಂತಸ್ತಿನ ಲೈಬ್ರರಿ ಇತ್ತು, ಅದನ್ನು ಸುಟ್ಟಾಗ ಅದು 3 ತಿಂಗಳು ಸುಟ್ಟಿತ್ತು ಅಂತ ಕೇಳ್ತೀವಲ್ಲ. ಆ ಪುಸ್ತಕಗಳಲ್ಲಿ ಪುಷ್ಪಕಮಾನ ಮಾಡೋದು ಹೆಂಗೆ ಅಂತ ಒಂದು ಪುಸ್ತಕ ಇರ್ಬೋದಲ್ಲ. ಅಂತ ಎಷ್ಟೋ ಟೆಕ್ನಾಲಜಿ ಇರೋ ಪುಸ್ತಕಗಳನ್ನೆಲ್ಲ ಅವತ್ತು ಸುಟ್ಟಿರ್ಬೋದಲ್ಲ. ಇದರಿಂದ ಭಾರತ ಹಿಂದುಳಿದಿದ್ದಾನ. ಭಾರತ ವಿಶ್ವಗುರು ಯಾವತ್ತೋ ಇತ್ತು, ಈಗಲೂ ಇದೆ, ಮುಂದೂ ಇರುತ್ತೆ. ಅಂತಡಿಯಕ್ಕೆ ಯಾರಿಂದ ಸಾಧ್ಯ? ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ.